Good morning friends. Today's topic is average. Already previous class ಅಲ್ಲಿ average ಮೇಲೆ questions ನೋಡ್ತಿದ್ದು. Previous class ನ ಲಿಂಕ್ ಬೇಕು description ಇರುತ್ತೆ, you can watch it. Okay? Okay. ಇಲ್ಲಿ ನೋಡಿ ಏನು ಹೇಳ್ತಾ ಇದೆ question ನೋಡೋಣ. If the average of A1, A2, A3 and A4 is 17.5. Okay? And then A4 is for 20. And the average of A2, A3 and A4 is equal to average of A1, A2 and A3. Okay? Then what will be the value of A1? ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದೆ ಕ್ವಶನ್, A1, A2, A3 and A4 ಅಂತ 4 ಇದೆಯಂತೆ. ಅದರ ವ್ಯಾಲ್ಯೂ ಎಷ್ಟಂತೆ? ಸರಾಸರಿ 17.5 ಆಗಿರುತ್ತೆ. ಅದರಲ್ಲಿ A4 ಅನ್ನೋದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ? ಬರೀ A4 ಅನ್ನೋದ್ರದ್ದು 20 ಆಗಿರುತ್ತೆ. ಹಾಗಾದ್ರೆ A2, A3, A4 ಮೂರು ಇದೆಯಲ್ಲ, ಆ ಮೂರದು ವ್ಯಾಲ್ಯೂ ಬಂದ್ಬಿಟ್ಟು A1, A2, A3 ಆ ಮೂರು ವ್ಯಾಲ್ಯೂಗಳ ಸಮ ಆಗಿರುತ್ತಂತೆ. ಅಂದ್ರೆ A2, A3, A4 ವ್ಯಾಲ್ಯೂ 10 ಇದ್ರೆ A1, A2, A3 ಅದ್ರ ವ್ಯಾಲ್ಯೂನು ಸಹ 10 ಇರುತ್ತಂತೆ. ಓಕೆನಾ? ಆ ತರ ಸರಾಸರಿ ಹೇಳ್ತೇವೆ. ಹಾಗಾದ್ರೆ ವಾಟ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ A1 ಅಂದ್ರೆ A1 ನ ಮೊತ್ತವೆಷ್ಟಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಚೆಕ್ ಮಾಡ್ಬೋದಾ? ಓಕೆ, ಇಲ್ಲಿ ನೋಡಿ ಕೊಟ್ಟಿರೋ ಕ್ವಶನ್ ಆನ್ಸರ್ ಬರ್ಕೊಳ್ಳೋಣ. A1, A2, A3, A4 ನ ಅವರೇಜ್ ಎಷ್ಟು? 17.5 ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನನಗೆ ಯಾವ್ದು ವ್ಯಾಲ್ಯೂ ಗೊತ್ತು? A4 ನ ವ್ಯಾಲ್ಯೂ ಗೊತ್ತು. A4 ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು ಎಷ್ಟು ಗೊತ್ತಿದೆ? 20 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನನಗೆ ಇನ್ನೊಂದು ಏನೋ ಹೇಳ್ತಾ ಇದ್ದಾರೆ. ಇನ್ನೊಂದು ಏನ್ ಹೇಳ್ತಿದಾರಪ್ಪ? A1 A2 A3 A4 ವ್ಯಾಲ್ಯೂ ಪ್ಲಸ್ ಅಂತ ಕೊಡ್ಬೋದಲ್ವಾ? ಇಸ್ ಈಕ್ವಲ್ ಟು ಯಾಕೆ ಈಕ್ವಲ್ಸ್ ಅಂತ ಹೇಳ್ತಿದ್ದಾರೆ? A1 ಪ್ಲಸ್ A2 ಪ್ಲಸ್ A3 ಅಂತ ಹೇಳಿದ್ದಾರೆ. ಓಕೆ ಅಲ್ವಾ? ಇದೇನು ಹೇಳ್ತಿರೋದು? ಹಾಗಾದ್ರೆ ಸೇಮ್ ಇರೋದನ್ನ ಕ್ಯಾನ್ಸಲ್ ಮಾಡ್ಬೋದಾ? A2 ಕ್ಯಾನ್ಸಲ್, A3 ಕ್ಯಾನ್ಸಲ್. ಹಾಗಾದ್ರೆ A4 ಇಸ್ ಈಕ್ವಲ್ ಟು A1 ಅಂದ್ರೆ A4 ನ ಮೊತ್ತ A1 ನ ಮೊತ್ತ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. A4 ನ ಮೊತ್ತ ಏನು? A1 ನ ಮೊತ್ತ ಆಗಿರುತ್ತೆ. ಹಾಗಾದ್ರೆ A4 ನ ವ್ಯಾಲ್ಯೂ ಗೊತ್ತಿದೆಯಾ ನಿಮ್ಗೆ? ಎಷ್ಟು? 20. ಹಾಗಾದ್ರೆ A1 ನ ವ್ಯಾಲ್ಯೂ ಎಷ್ಟಾಗಿರುತ್ತೆ? ಎಷ್ಟಾಗುತ್ತೆ? 20 ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, A1, A2, A3 ಮತ್ತು A4 ನ ಸರಾಸರಿಯು 26.5 ಆಗಿದರೆ A3 16 ಮತ್ತು A2, A3 ಮತ್ತು A4 ನ ಸರಾಸರಿ A1, A2 ಮತ್ತು A4 ನ ಸರಾಸರಿ ಆಗಿರುತ್ತದೆ. ಅದೇ ಆಗ A1 ನ ಮೌಲ್ಯವೆಷ್ಟು? ಓಕೆ, ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? A1, A2 ಮತ್ತು A3 ಮತ್ತು A4 ಇಷ್ಟಿರುತ್ತಲ್ಲ, ಇದರ ವ್ಯಾಲ್ಯೂ ಎಷ್ಟಂತೆ? 26.5 ಆಗಿರುತ್ತೆ. ಅದೇ ತರ ನಾವು ನೋಡಿದಾಗ A3 ಅನ್ನೋದು ಒಂದ್ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರೆ? 16 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ A2 ಮತ್ತೆ A3 A4 ಏನ್ ಹೇಳಿ? A2 A3 ಮತ್ತು A4 ನ ವ್ಯಾಲ್ಯೂ ಇಸ್ ಈಕ್ವಲ್ ಟು ಯಾವ್ದಕ್ಕೆ ಅಂತೆ? ಇಸ್ ಈಕ್ವಲ್ ಟು A1 ಪ್ಲಸ್ A2 ಪ್ಲಸ್ A4 ಗೆ ಈಕ್ವಲ್ಸ್ ಅಂತೆ. ಹಾಗಾದ್ರೆ ನನಗೆ A1 ನ ವ್ಯಾಲ್ಯೂ ಎಷ್ಟು? ಇಲ್ಲಿ A2 ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲೂ A2 ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲೂ A4 ಆಗಿಲ್ಲ. A4 ಇಲ್ಲಿದೆ, ಇಲ್ಲೂ A4 ಇದೆ, ಇದು ಕ್ಯಾನ್ಸಲ್ ಮಾಡ್ತೀನಿ. ಹಾಗಾದ್ರೆ ಯಾವ್ದು ಉಳಿದಿದೆ? A3 ಇಸ್ ಈಕ್ವಲ್ ಟು A1. ಹಾಗಾದ್ರೆ ಎಷ್ಟಾಗುತ್ತೆ? A3 ಎಷ್ಟು? 16. ಹಾಗಾದ್ರೆ A1 ನ ವ್ಯಾಲ್ಯೂ ಎಷ್ಟು? 16. ಓಕೆ, ಇನ್ನೊಂದು ಹೇಳ್ತೀನಿ ನೋಡಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ವ್ಯಾಲ್ಯೂಸ್? 3 ವ್ಯಾಲ್ಯೂ ಇದೆ. ಇನ್ ಕೇಸ್ ಆಫ್ ಇಲ್ಲಿ ಈಸ್ ಈಕ್ವಲ್ ಟು ದಿ ಅವರೇಜ್ ಆಫ್ 4 ಕೊಟ್ರೆ 4 ಬರೀ ಅಂದ್ರೆ ಯು ಕ್ಯಾನ್ ರಿಟರ್ನ್ ಆಸ್ ಡಿವೈಡೆಡ್ ಬೈ 3. 3 ಬರೀಲೇಬೇಕು. ಯಾಕೆ ಅಂದ್ರೆ 3 ಇದೆ, ಅದಕ್ಕೋಸ್ಕರ ಬರ್ದಿರ್ಲಿಲ್ಲ. ಇಲ್ಲಿ 3 ಇತ್ತು, ಇಲ್ಲಿ 4 ಇತ್ತು, ಅಥವಾ ಇಲ್ಲಿ 3 ಇದ್ದು 2 ಇತ್ತು. ಅವಾಗ ನೀವೇನ್ ಬರಿಬೇಕು ಹೇಳಿ?
ಈ ಡಿವೈಡೆಡ್ ಬೈ 3. ಯಾಕೆ ಅವರೇಜ್ ಅಂತ ಹೇಳ್ತಿದಾಗ ಎಷ್ಟು ವ್ಯಾಲ್ಯೂಸ್ ಇರುತ್ತೋ ಅದರ ನಂಬರ್ ಅನ್ನ ಬರೀರಿ. ಓಕೆ ಅಲ್ವಾ? ಇಲ್ಲಿ 3 ನಂಬರ್ಸ್ ಇದೆ, ಅದಕ್ಕೋಸ್ಕರ 3 ಬರೀಬೇಕು. 4 ನಂಬರ್ಸ್ ಇದೆ 4, 5 ನಂಬರ್ಸ್ ಇದೆ 5. ಓಕೆ, ರೈಟ್ ಡೌನ್. The average of 7 consecutive numbers is 50. Okay na? The average of 7 consecutive numbers is 50. Then the difference of the square of the largest and the smallest number will be okay, ಯಾವುದು ಚಿಕ್ಕ ನಂಬರ್ ಅಂತ ಕೇಳ್ತಿದ್ದಾರೆ. ಅದರ ಮೊತ್ತ ಏನು, ಡಿಫರೆನ್ಸ್. ದೊಡ್ಡ ನಂಬರ್ ಮತ್ತು ಚಿಕ್ಕ ನಂಬರ್ ನ ಡಿಫರೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಅದನ್ನು ನೋಡಿ. ಈಗ 7 ಕಾನ್ಸಿಕ್ಯೂಟಿವ್ ನಂಬರ್ಸ್ ನ ಅವರೇಜ್ ಎಷ್ಟು? 50. ಹಾಗಾದ್ರೆ ದೊಡ್ಡ ನಂಬರ್ ಯಾವುದು, ಚಿಕ್ಕ ನಂಬರ್ ಯಾವುದು ಅಂತ ನೋಡ್ಕೋಬೇಕು. ಈಗ ಟೋಟಲ್ ಎಷ್ಟು ನಂಬರ್ಸ್ ಇದೆ ಅಂತೆ? 7 ನಂಬರ್ಸ್ ಇದೆ. 1 2 3 4 5 6 7. ಹಾಗಾದ್ರೆ ಈ 50 ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ? ಎಷ್ಟನೇ ಪ್ಲೇಸ್? 7 + 1 8, 8/2 4, 4ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಇಲ್ಲಿ 50. ಓಕೆನಾ? ಇಲ್ಲಿ ಏನಿರುತ್ತೆ? 51 52 53 ಅಲ್ಲೊಂದು. ನೆಕ್ಸ್ಟ್ ಇಲ್ಲೇನಿರುತ್ತೆ? ಓಕೆ ಅಲ್ವಾ? ಹಾಗಾದ್ರೆ ಈಗ ಏನ್ ಹೇಳ್ತಾ ಇದಾರೆ, ಇದ್ರದ್ದು ಮತ್ತೆ ಇದರ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಆಫ್ ಕ್ಯಾಪಿಟಲ್ ಬಿಗ್ಗೆಸ್ಟ್ ಅಂಡ್ ಸ್ಮಾಲೆಸ್ಟ್ ಅಂತ ಹೇಳ್ತಿರೋದು. ಹಾಗಾದ್ರೆ ಏನಿರುತ್ತೆ ಇದರ ಡಿಫ್ರೆನ್ಸ್? 47 ಸ್ಕ್ವೇರ್ ಅಂದ್ರೆ ಎಷ್ಟು? ಯಾಕೆಂದ್ರೆ ಸ್ಕ್ವೇರ್ ಅಲ್ಲಿ ಹೇಳಿ ಅಂತ ಡಿಫ್ರೆನ್ಸ್ ಹೇಳ್ತಿದ್ದಾರೆ. ವಾಟ್ ಇಸ್ ದ 47 ಸ್ಕ್ವೇರ್ ಅಂಡ್ 53 ಸ್ಕ್ವೇರ್? 2209. 53 ಸ್ಕ್ವೇರ್ ಅಂದ್ರೆ 2809. ಓಕೆ ಅಲ್ವಾ? ಹಾಗಾದ್ರೆ ಇವೆರಡರ ನಡುವಿನ ವ್ಯತ್ಯಾಸವೇನು? 990 0, 8 - 2 6, 2 - 0 0 means 600. ಎಷ್ಟು ಡಿಫರೆನ್ಸ್ ಇರುತ್ತೆ? 600 ವ್ಯಾಲ್ಯೂಸ್ ಡಿಫರೆನ್ಸ್ ಇರುತ್ತೆ. ನೋಡಿ, ಇದು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಕಾನ್ಸ್ಟಿಟ್ಯೂಟಿವ್ ನಂಬರ್ಸ್ ಬಗ್ಗೆ ಹೇಳ್ಕೊಟ್ಟಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಈಗ ಏನ್ ಮಾಡ್ತಿದ್ದಾರೆ, ಕೊನೆಯ ಸಂಖ್ಯೆಗೂ ಮತ್ತು ಮೊದಲನೇ ಸಂಖ್ಯೆ ಮೀನ್ಸ್ ದೊಡ್ಡ ನಂಬರ್ಗೂ ಮತ್ತೆ ಚಿಕ್ಕ ನಂಬರ್ಗೆ ಇರುವ ವ್ಯತ್ಯಾಸಕ್ಕೆ ಯಾವುದ್ರಲ್ಲಿ ಕೇಳ್ತೀವಿ ವ್ಯತ್ಯಾಸ? ನಾರ್ಮಲ್ ಆಗಿ ಕೇಳ್ತಿಲ್ಲ, ಇನ್ ದಿ ಸ್ಕ್ವಯರ್ ಎದ್ರಾಗ ಹೇಳ್ತಿದ್ದಾರೆ. ಸ್ಕ್ವಯರ್ ರೂಟ್ ಮಾಡ್ಬಿಟ್ಟು ಅದರ ವ್ಯಾಲ್ಯೂ ಹೇಳಿ ಅಂತ ಹೇಳ್ತಾರೆ. ಓಕೆನಾ? 600. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. The average of 9 consecutive numbers is 78. Then the difference of the square of the largest and smallest number will be. ದೊಡ್ಡದು ಮತ್ತೆ ಚಿಕ್ಕದರ ಸ್ಕ್ವೇರ್ ನ ಡಿಫರೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ 9 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇರುತ್ತೆ. ಎಷ್ಟಿರುತ್ತಂತೆ? 9 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇರುತ್ತೆ. ಹಾಗಾದ್ರೆ ಅವರೇಜ್ ಎಷ್ಟು? 78. ಹಾಗಾದ್ರೆ ಇದು ಎಷ್ಟನೇ ಪೊಸಿಷನ್ ಬರುತ್ತೆ ನೋಡಿ? 9 ಇದೆ, 9 ಕಾನ್ಸಿಕ್ಯೂಟಿವ್. 9 + 1 ಅಂದ್ರೆ 5ನೇ ಪೊಸಿಷನ್ ಅಲ್ಲಿ ಬರುತ್ತೆ ಅಲ್ವಾ? 5ನೇ ಪೊಸಿಷನ್ ಅಲ್ಲಿ ಬರುತ್ತೆ ಅಂದ್ರೆ 78 - 4 ಮಾಡಿ. 78 - 4 74 ಒಂದು ವ್ಯಾಲ್ಯೂ ಆಗಿರುತ್ತೆ. ಇನ್ನೊಂದು 78 + 4 ಮಾಡಿ 82. ಎಷ್ಟಿದೆ? 78 ಇಲ್ಲೆಲ್ಲ ಇರುತ್ತೆ. ಓಕೆ ಅಲ್ವನ್ರ? ಇದರ ಸ್ಕ್ವೇರ್ ಮಾಡಿ ಅದರ ಡಿಫರೆನ್ಸ್ ಹೇಳಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 82 ಸ್ಕ್ವೇರ್ ಏನು? 6724. ಓಕೆನಾ? ನೆಕ್ಸ್ಟ್ 74 ನ ಸ್ಕ್ವೇರ್ ಎಷ್ಟು? 5476. ಡಿವೈಡ್ ಮಾಡಿ, ಮೈನಸ್ ಮಾಡಿ. 4 ಅಲ್ಲಿ 6 ಹೋದ್ರೆ ಎಷ್ಟು? 8. 11 ಅಲ್ಲಿ 3 ಹೋದ್ರೆ 4. 6 ಅಲ್ಲಿ 4 ಹೋದ್ರೆ 2. 6 ಅಲ್ಲಿ 1 5 ಹೋದ್ರೆ 1. 1248. Option B. Okay, write down. The mean score of class A are 40 students in the math test of 60 marks is 39. The mean score of the class B of 45 students
45 students in the same test is 38. What is the ratio of the mean score of the both and the classes to the then the class A? Okay, ಅಂದ್ರೆ ಏನ್ ಹೇಳ್ತಿದ್ದಾರೆ, ಇಲ್ಲಿ ಒಂದು ಕ್ಲಾಸ್ ರೂಮ್ ಇರುತ್ತಂದ್ರೆ ಆ ಕ್ಲಾಸ್ ರೂಮ್ ಎ ಅನ್ನೋದ್ರಲ್ಲಿ ಎಷ್ಟು ಜನ ವಿದ್ಯಾರ್ಥಿ ಇರ್ತಾರಂತೆ? 40 ಜನ ವಿದ್ಯಾರ್ಥಿಗಳು ಇರ್ತಾರಂತೆ. ಆ 40 ಜನ ವಿದ್ಯಾರ್ಥಿಗಳು ಮ್ಯಾಥ್ಸ್ ಟೆಸ್ಟ್ ಬರೀತಾರೆ. ಆ ಮ್ಯಾಥ್ಸ್ ಟೆಸ್ಟ್ ಬರೆದಾಗ ಆ ಮ್ಯಾಥ್ಸ್ ಟೆಸ್ಟಿನ ಸ್ಕೋರ್ ಎಷ್ಟಿರುತ್ತೆ? 60 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಅವರು ಎಷ್ಟು ಸ್ಕೋರ್ ಮಾಡ್ತಾರಂತೆ? 39. ಅಂದ್ರೆ ಅವರ ಅವರೇಜ್ ಆಗಿ ಎಷ್ಟು ಸ್ಕೋರ್ ಬರುತ್ತೆ? 39. ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿ ಇರೋದು? 40 ಸ್ಟೂಡೆಂಟ್ಸ್. ಓಕೆನಾ? ಇವರು ಎಷ್ಟು ಸ್ಕೋರ್ ಮಾಡ್ತಾರಂತೆ? 39 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾರಂತೆ. ಹಾಗಾದ್ರೆ ಇದರ ಟೋಟಲ್ ಮತ್ತೆ ಹೇಳ್ಬಿಡಿ, ಇಂಟು 40 ಎಷ್ಟಾಯ್ತು? ಎಷ್ಟು? 1560. ಓಕೆ, ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ, ಇನ್ನೊಂದು ಕ್ಲಾಸ್ ರೂಮ್ ಹೋಗ್ತಾರಂತೆ. ಅಲ್ಲಿ ಎಷ್ಟು ಜನ ಇರ್ತಾರಂತೆ? 45 ಮೆಂಬರ್ಸ್ ಇರ್ತಾರೆ. ಆ 45 ಜನ ಇರ್ತಾರಂತೆ. ಆ 45 ಜನದಲ್ಲಿ ಏನ್ ಹೇಳ್ತಾರೆ? ನೆಕ್ಸ್ಟ್ 38 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾರಂತೆ. ಎಷ್ಟು? 38. ಎಷ್ಟು ಜನ? ಹಾಗಾದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗುತ್ತೆ? 7 ಆಗಿರುತ್ತೆ. ಹಾಗಾದ್ರೆ ನನಗೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ವಾಟ್ ಇಸ್ ದ ರೇಷಿಯೋ ಆಫ್ ದ ಮೀನ್ ಸ್ಕೋರ್ ಬೈ ಬೋತ್ ದ ಕ್ಲಾಸ್? ಎರಡರದ್ದು ಬೇಕಾದ್ರೆ ನನಗೆ ಹೆಂಗಿದ್ರು ಎಡ್ ಮಾಡಿ. ಎಷ್ಟು? 85. ಹಾಗಾದ್ರೆ ಇದೆಷ್ಟು? 0 7 5 plus 5 10 10 plus 2 12 3 3270 ಆಯ್ತು. ಅಂದ್ರೆ ಈ 85 ಜನಕ್ಕೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ? 3270 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾನು ಸಪರೇಟ್ ಬರೆದು ಇಟ್ಕೊಬೋದಾ? 3270 ಡಿವೈಡೆಡ್ ಬೈ 85. ಇದು ಒಂದರ ಸರಾಸರಿ ಬಂತಲ್ಲ, ರೇಷಿಯೋ ಆಫ್ ದಿ ಒಂದ್ರದ್ದು ಇಷ್ಟು. ನೆಕ್ಸ್ಟ್ ಎ ಕ್ಲಾಸ್ ರೂಮ್ ಒಂದ್ರದೇ ಅವರೇಜ್ ಎಷ್ಟಂತೆ? 39. ಇಲ್ಲಿ ಒಬ್ಬಂದು ತಾನೇ ಮಾರ್ಕ್ಸ್ ಅವರೇಜ್ ಅಂದಾಗ ಅಲ್ವನ್ರ? ಅರ್ಥ ಆಯ್ತಾ? ಓಕೆ, ಈಗ ಈ 85 ಇಲ್ಲಿಗೆ ಇಂಟು ಮಾಡ್ಬೋದಾ? ಈ 85 ಇಲ್ಲಿಗೆ ಇಂಟು ಮಾಡ್ಬೋದಾ? ಮಾಡಕ್ಕಾಗಲ್ವಾ? ಮಾಡ್ಬೋದಾ? 3270 ಇಷ್ಟು 85 ಇಂಟು 39 ಇರ್ಲಿ. ಸಿಂಪ್ಲಿಫೈ ಮಾಡಿ. 39 ಇದೆ, 39 ಇಂದ ಇದೆ ಎಷ್ಟು ಸತಿ ಹೋಗುತ್ತೆ? ಆಯ್ತು, 5 ಹೋಗುತ್ತಲ್ವನ್ರ? 5 ಮಾಡ್ತೀನಿ, ಇನ್ನ ದೊಡ್ಡ ನಂಬರ್ ಹೋಗುತ್ತಾ? 5 ಮಾಡೋಣ. 5 ಎಷ್ಟು ಸತಿ ಹೋಗುತ್ತೆ? 5 17 ಇದೆ ಎಷ್ಟು ಸತಿ ಹೋಗುತ್ತೆ? 5 ಇಂದ 5 6 30 ಎಷ್ಟು ಉಳಿತು? 20 27 ಅಂದ್ರೆ ಎಷ್ಟು? 5 ಇನ್ನ ಎಷ್ಟು ಉಳಿತು? ಎಷ್ಟು? 4. ಆಯ್ತಾ? ನೆಕ್ಸ್ಟ್ 17. ಈಗ ಒಂದ್ರ ಸಿಕ್ಕಿದೆ, ಇನ್ನೊಂದು ಇವೆರಡನ್ನ ಇಂಟು ಮಾಡಬೇಕು. 654 ಇಷ್ಟು 17 ಇಷ್ಟು 39. 17 9s 17 9s 17 9s 1 3 15 ಇರಲ್ಲ. 17 3s 51 plus 15 ಆಲ್ರೆಡಿ 3 ದಿವಸ ಆಗಿದ್ಕೆ ಟೇಬಲ್ಸ್ ಇರೋದೇ ಮರ್ತೋಗಿದ್ದೀರ. ಓಕೆನಾ? ಹಾಗಾದ್ರೆ ವಾಟ್ ಇಸ್ ದ ಅವರೇ ರೇಷಿಯೋ ಹೇಳಿ ಅಂತ ಹೇಳಿದ್ರು. ಮೀನ್ ಆಫ್ ದಿ ವಾಟ್ ಇಸ್ ದ ಟೋಟಲ್, ಎಲ್ಲಾದ್ರೂ ಟೋಟಲ್ ನ ಅವರೇಜ್ ಹೇಳಿ ಮತ್ತು ಕ್ಲಾಸ್ ರೂಮ್ ಏದು ಮತ್ತೆ ಅವರೇಜ್ ಹೇಳಿ. ಅಂದ್ರೆ ಎರಡರದು ಅವರೇಜ್ ನ ಹೇಳಿ ಅಂತ ಕೇಳಿದ್ರು. ಅಂದ್ರೆ ಫಸ್ಟ್ ನಾವೇನ್ ಮಾಡ್ತಾ ಇದೀವಿ, ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದೀವಿ ನೋಡಿ. 40 ಜನ ಇರುವ ಕ್ಲಾಸ್ ರೂಮ್ ಅಲ್ಲಿ ಅವರೇಜ್ ಸ್ಕೋರ್ ಎಷ್ಟು ಮಾಡ್ತಿದಾರೆ ಅಂತ 40 ಜನ ಎಷ್ಟು ಸ್ಕೋರ್ ಮಾಡ್ತಾರೆ? 39 ಮಾರ್ಕ್ಸ್ ನ ಸ್ಕೋರ್ ಮಾಡ್ತಾರೆ. ಹಾಗಾದ್ರೆ ಆ 40 ಜನರ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ? 1560 ಆಗಿರುತ್ತೆ. ಅದೇ ತರ
45 ಜನ ಇರುವ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರಂತೆ? 38 ಮಾರ್ಕ್ಸ್ ಸ್ಕೋರ್ ಮಾಡ್ತಾರಂತೆ. ಹಾಗಾದ್ರೆ ಎಷ್ಟು? 45 ಜನಕ್ಕೆ 1710. ಹಾಗಾದ್ರೆ ಟೋಟಲ್ 3270 ಮಾರ್ಕ್ಸ್ ಆಗಿದೆ. ಎಷ್ಟು ಜನದಿಂದ? 85 ಜನದಿಂದ. ಅದನ್ನ ಒಂದು ಭಾಗ ಕೇಳಿದರೆ, ಇನ್ನೊಂದು ಭಾಗವಾಗಿ ಕ್ಲಾಸ್ ಎ ಎಷ್ಟು ಸ್ಕೋರ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಮಾಡುತ್ತೆ ಹೇಳಿದರೆ ಎ ಪ್ಲಸ್ ಬಿ ಅನ್ನೋದ್ರೆ ಇದು ಇಲ್ಲಿ ಬರೀ ಎ ಇದು. ನನಗೆ ಇಲ್ಲಿ ನಾನು ತಾಂತಾ ಇರೋದು ಏನ್ ಹೇಳಿ? ಅವರೇಜ್. ನಾನು ಸಿಂಪ್ಲಿಫೈ ಮಾಡ್ಬಿಟ್ಟಾದ್ರೂ ತೊಗೊಳ್ಳಿ, ಇಲ್ಲ ಹಂಗೆ ತಾಂತೀನಿ ಅಂದ್ರೂ ತೊಗೊಳ್ಳಿ. 3270 ಡಿವೈಡೆಡ್ ಬೈ 85 ಇಟ್ ಈಸ್ ಅವರೇಜ್. ನೋ, ಆಮೇಲೆ ಬೇಕಾದ್ರೆ ಸಿಂಪ್ಲಿಫೈ ಮಾಡೋಣ. ಓಕೆನಾ? ಅದಾದ್ಮೇಲೆ 39 ಅವರೇಜಾ? ಎಷ್ಟು ಜನಕ್ಕೆ? ಒಬ್ರಿಗೆ. ಅದಾದ್ಮೇಲೆ 370 ಇಂಟು ಇಲ್ಲಿರೋದು ಇಲ್ಲಿ ಕಳಿಸ್ಬೋದಾ? ಇಂಟು 85 ಬೈ 39 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 654 ಇಷ್ಟು 17 ಇಂಟು 39. 17 ಇಂದ 39 ಇಂಟು ಮಾಡಿದ್ರೆ 663 ಬರುತ್ತೆ. ಆಸ್ ಇಟ್ ಇಸ್ 654. ಆಪ್ಷನ್ ಅಲ್ಲಿ ಇದೆಯಾ ನೋಡಿ, 654 ಇಷ್ಟು 633 ಇದೆ. ಆಪ್ಷನ್ ಎ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ದ mean score of the class of of 30 students in the mathematics test of 70 marks is 21. The mean score of the class B of the 35 students in the same test is 20. What is the average? What is the ratio of the mean score of both the classes to that of class A? ಓಕೆ, ಹಾಗಾದ್ರೆ ಇದೇನ್ ಹೇಳ್ತಿದ್ದಾರೆ? ಪ್ರೀವಿಯಸ್ ಕ್ಲಾಸ್ ನ ಕ್ವಶನ್ ತರನೇ ಇದೆ ನೋಡಿ. ಇಲ್ಲಿ ಎ ಕ್ಲಾಸ್ ರೂಮ್ ಇರುತ್ತೆ. ಆ ಎ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ಎಷ್ಟು ಜನ ಇದ್ದಾರೆ? 30 ಜನ ವಿದ್ಯಾರ್ಥಿಗಳಿದ್ದಾರೆ. ಆ 30 ಜನ ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ಬರೀತಿದ್ರೆ, ಯಾವ ಎಕ್ಸಾಮ್? ಮ್ಯಾಥ್ಸ್ ಎಕ್ಸಾಮ್. ಆ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಪೇಪರ್ ಅದು? 70 ಮಾರ್ಕ್ಸ್ ಪೇಪರ್. ಅದರಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತಾರೆ ಅಂದ್ರೆ ಅವರೇಜ್ ಆಗಿ 21 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾರೆ. ಟೋಟಲ್ ಎಷ್ಟಾಗುತ್ತೆ? ಎಷ್ಟು? 630. 630 ಮಾರ್ಕ್ಸ್ ಅನ್ನ ಟೋಟಲ್ ಸ್ಕೋರ್ ಆಗಿರುತ್ತೆ. ಹಾಗಾದ್ರೆ ಬಿ ಕ್ಲಾಸ್ ರೂಮ್ ಹೋಗ್ತೀವಿ. ಆ ಬಿ ಕ್ಲಾಸ್ ರೂಮ್ ಅಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 35 ಸ್ಟೂಡೆಂಟ್ಸ್ ಇರ್ತಾರೆ. ಅಲ್ಲಿ ಎಷ್ಟು ಅವರೇಜ್ ಸ್ಕೋರ್ ಮಾಡ್ತಾರಂತೆ? 20 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾರಂತೆ. 35 2s 700. ಹಾಗಾದ್ರೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 65 ವಿದ್ಯಾರ್ಥಿಗಳಿದ್ದಾರೆ. 65 ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ? 1330 ಅಂಕ. ಎಷ್ಟು ಜನದಿಂದ? 65 ಜನರಿಂದ. ಹಾಗಾದರೆ ನನಗೆ ಅನುಪಾತ ಬೇಕಿದೆ. 1330ಕ್ಕೆ 65 ಇಬ್ರು ಸೇರಿ ತೆಗ್ದಿರ ಅಂಕ. ಹಾಗಾದ್ರೆ ಒಬ್ನೇ ಎಷ್ಟು ತೆಗ್ದಿದ್ದಾನೆ? 21 ಅಂಕ. ಅಥವಾ ಸರ್ ನನಗೆ ಕನ್ಫ್ಯೂಷನ್ ಆಗುತ್ತೆ ಸರ್. ಎ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಎಷ್ಟು? 630. ಏದು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? ಸೇಮ್. ಅರ್ಥ ಆಯ್ತಾ? ಅಂದ್ರೆ ಇವರ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಸ್ಟೂಡೆಂಟ್ಸ್. ಎ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಸ್ಟೂಡೆಂಟ್ಸ್ ಸೇಮೇನಾ? ಅದಾಯ್ತು. ನೆಕ್ಸ್ಟ್ 1 0 1 0 3 ಇಂದ as it is 21 ಬರುತ್ತೆ. ಸರಿನಾ? ಯಾಕೆ 21/1 ಬರೀತಿದ್ದೆ ಅನ್ನೋದು ಇದು ಗೊತ್ತಾಯ್ತಾ? ನೆಕ್ಸ್ಟ್ 1330 is equal to 65 ಇಂಟು 21 ಬರೀಬೋದಲ್ಲ. 5 ಇಂದ ಎಷ್ಟೇ ಹೋಗುತ್ತೆ? 13s 5 ಇಂದ 5 2s 10. ಎಷ್ಟು ಉಳಿತು? 3 33 6 30. ಎಷ್ಟು ಉಳಿತು? 3. 30 ಅಂದ್ರೆ 6. 13 ಇಂಟು 21 ಮಾಡಬೇಕು. 13 1s 13 1s 13. 13 2s 26. 26 plus 1 27. ಇದೆಯಾ? 273 is to 266. Option B. Okay, write down. In a class there are 16 boys and some girls. In a test, the mean score obtained by the boys is 30, while obtained by the girls is
25. Okay, if the overall average is 23, overall average is 23, girls is 25. Okay, then what is the total number of students in the class? ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಜನ ಹುಡುಗರು ಇದ್ದಾರೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಬಾಯ್ಸ್ ಎಷ್ಟು ಜನ ಇದ್ದಾರೆ ಕ್ಲಾಸ್ ಅಲ್ಲಿ? ಎಷ್ಟು? ಗರ್ಲ್ಸ್ ಗೊತ್ತಿದ್ಯಾ? ಎಷ್ಟಿದ್ದಾರೆ ಗರ್ಲ್ಸ್? ಗೊತ್ತಿಲ್ಲ. ಆಯ್ತಾ? ಆಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ, ಬಾಯ್ಸ್ ಮತ್ತೆ ಗರ್ಲ್ಸ್ ಇರ್ತಾರಂತ. ಯಾರು ಇರ್ತಾರೆ? ಬಾಯ್ಸ್ ಮತ್ತೆ ಗರ್ಲ್ಸ್ ಇರ್ತಾರೆ. ಬಾಯ್ಸ್ ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಿದ್ದಾರೆ? 30 ಮಾರ್ಕ್ಸ್ ನ ಸ್ಕೋರ್ ಮಾಡ್ತಾರೆ. ಗರ್ಲ್ಸ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ? 25 ಮಾರ್ಕ್ಸ್ ನ. ಇವ್ರ ಇಬ್ಬರಿಂದ ಅವರೇಜ್ ಎಷ್ಟು ಬರುತ್ತೆ? 20. ಹಾಗಾದ್ರೆ ಗರ್ಲ್ಸ್ ಬಾಯ್ಸ್ ಗಿಂತ ಎಷ್ಟು ಮಾರ್ಕ್ಸ್ ಹೆಚ್ಚಿಗೆ ಇದ್ದಾರೆ? ಇವರು ಎಷ್ಟು ಮಾರ್ಕ್ಸ್? 7 ಮಾರ್ಕ್ಸ್ ಹೆಚ್ಚಿಗೆ ಇದ್ದಾರೆ. ಹಾಗಾದ್ರೆ ಎದು ವ್ಯಾಲ್ಯೂ ಎಷ್ಟು? ಸಾರಿ, ಬಾಯ್ಸ್ ಎಷ್ಟು? 2, ಗರ್ಲ್ಸ್ 7. ಬಾಯ್ಸ್ ಎಷ್ಟು? 2, ಗರ್ಲ್ಸ್ 7. ನಮ್ಗೆ ಏನ್ ಬೇಕು? ಟೋಟಲ್ ಅಲ್ವಾ? ಟೋಟಲ್ ಎಷ್ಟು? 9. ಬಾಯ್ಸ್ ಎಷ್ಟು ಜನ ಇದ್ದಾರೆ? ಎಷ್ಟು ಸತಿ ಇಂಟು ಆಗುತ್ತೆ? 9 8 ಎಷ್ಟು? ಆಪ್ಷನ್ ಬಿ. Write down. In a class where 24 girls, in a class where 24 girls and some boys, in a test, the mean score obtained by the boys is 42, while obtained by the girls is 52. Okay, if the overall average is 46, what was the total number of students in the class? ನೋಡಿ, ಏನ್ ಹೇಳ್ತಾ ಇದಾರೆ, ಬಾಯ್ಸ್ ಇರ್ತಾರೆ ಮತ್ತೆ ಗರ್ಲ್ಸ್ ಇರ್ತಾರೆ. ಬಾಯ್ಸ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದಾರಂತೆ? 42 ಮಾರ್ಕ್ಸ್. ಗರ್ಲ್ಸ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ? 52. ಇವರಿಬ್ಬರಿಂದ ಅವರೇಜ್ ಎಷ್ಟು ಮಾರ್ಕ್ಸ್ ಅಂತ? 46. ಹಾಗಾದ್ರೆ ಹೆಚ್ಚಿಗೆ ಎಷ್ಟು ಇದೆ ಇವರಿಗೆ? ಎಷ್ಟು? ಇವ್ರಿಗೆ ಹೆಚ್ಚಿಗೆ ಎಷ್ಟಿದೆ? 4. ಹಾಗಾದ್ರೆ ಬಾಯ್ಸ್ ಎಷ್ಟು? ಗರ್ಲ್ಸ್ ಬಾಯ್ಸ್ ಎಷ್ಟು? 6, ಗರ್ಲ್ಸ್ ಎಷ್ಟು? 4. ಹಾಗಾದ್ರೆ ನನಗೆ ಟೋಟಲ್ ಅಲ್ವಾ ಬೇಕಿರೋದು? ಟೋಟಲ್ ಎಷ್ಟು? 6 + 4 10. ಹಾಗಾದ್ರೆ ಇಲ್ಲಿ ನನಗೆ ಬಾಯ್ಸ್ ವ್ಯಾಲ್ಯೂ ಕೊಟ್ಟಿದಾರ, ಗರ್ಲ್ಸ್ ವ್ಯಾಲ್ಯೂ ಕೊಟ್ಟಿದಾರ? ಯಾರ್ದು? ಗರ್ಲ್ಸ್ ವ್ಯಾಲ್ಯೂ. ಗರ್ಲ್ ಎಷ್ಟಂತೆ? ಓಕೆನಾ? 4 24 ಎಷ್ಟು ಸತಿ ಬರುತ್ತೆ? ಇಂಟು 6. 10 6 ಗರ್ಲ್ಸ್ ಎಷ್ಟಿದಾರಂತೆ? ಗರ್ಲ್ಸ್ ಇದಾರ? ಗರ್ಲ್ಸ್ 24 ಇದ್ರೆ ಟೋಟಲ್ ನಂಬರ್ ಆಫ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಇರ್ತಾರೆ? 60. ಓಕೆ, ರೈಟ್ ಡೌನ್. The average weight of PQR is 50 kg. PQR is 50 kg. If the average weight of P and Q is 44 kg, and then Q and R is 46 kg. What is the weight of Q? ಅಂದ್ರೆ ಕೊಟ್ಟಿರೋ given data ಬರೀರಿ. P plus Q plus R is equal to 50. Average ಅದು ಗೊತ್ತಾಯ್ತಂದ್ರ? ಅವರೇಜ್. ನೆಕ್ಸ್ಟ್ ಇನ್ನೊಂದೇನು? P plus Q, ಇದರ ಅವರೇಜ್ ಅಂತೆ ಎಷ್ಟು? 44. ನೆಕ್ಸ್ಟ್ Q plus R is equal to ಅವರೇಜ್ ಎಷ್ಟು? 46. ಓಕೆನಾ? ಹಾಗಾದ್ರೆ P plus Q ಅಂದ್ರೆ ಎಷ್ಟು? ಟೋಟಲ್ ಎಷ್ಟಾಗುತ್ತೆ? 150 ನಾ? ಇದರ ಟೋಟಲ್ ಎಷ್ಟಾಗುತ್ತೆ? 88. ಇದರದ್ದು ಎಷ್ಟಾಗುತ್ತೆ? 92. ಹಾಗಾದ್ರೆ ಇಲ್ಲಿ ನೋಡಿ, ನನಗೆ ಏನ್ ಬೇಕಿರೋದು? QR1 ಬೇಕಿರೋದು. ಇಲ್ಲೂ ಎಲ್ಲಾ ಕಡೆನೂ Q ಇದೆ. ಮೈನಸ್ ಮಾಡೋಣ, P ಮತ್ತೆ R ಮಾತ್ರ ಕೊಟ್ಟಿದ್ರೆ ಅದು ಮೈನಸ್ ಮಾಡ್ಬಿಟ್ಟು ಒಂದು ವ್ಯಾಲ್ಯೂ ತಗೋಣ ಅನ್ಕೊಂಡ್ರೆ ಆಗ್ತಾ ಇಲ್ಲ. ಇಲ್ಲೂ Q ಇದೆ, ಇಲ್ಲೂ Q ಇದೆ. ಆದ್ರೆ 2 Q ಬರುತ್ತೆ ಅಲ್ವಾ? P plus Q plus Q plus R ಅಂತ ಮಾಡಿದ್ರೆ P plus 2Q plus R ಅಂತ ಬರುತ್ತೆ. ಇವೆರಡನ್ನ ಟೋಟಲ್ ಮಾಡೋದು ಅಂದ್ರೆ Q ಏನಾಗ್ತದೆ? ಒಂದು ಎಕ್ಸ್ಟ್ರಾ ಬರ್ತಿದೆ. ಹಾಗಾದ್ರೆ ಇದಕ್ಕೆ ಮೈನಸ್ ಮಾಡಿರೋದ್ರ ವ್ಯಾಲ್ಯೂ ಸಿಗ್ಬೋದಾ? ಇವೆರಡನ್ನ ಆಡ್ ಮಾಡಿ. ಎಷ್ಟು ಆಡ್ ಮಾಡಕ್ಕೂ ಹೊಡಿತಿರೋದು? ಎಷ್ಟು?
180 ಬಂತು. ಇಲ್ಲಿ ಟೋಟಲ್ ಆ ಮೂರನ್ನು ತಗೊಂಡ ಮಾತ್ರ 150 ಬರ್ತಿದೆ. ಇಲ್ಲಿ ಒಂದು ಕ್ಯೂ ಎಕ್ಸ್ಟ್ರಾ ಬಂದಿರೋದ್ರಿಂದ ಏನಾಗ್ತಿದೆ 180 ಬರ್ತಿದೆ. ಆ 180 ಬರ್ಬೇಕು ಅಂದ್ರೆ ಎಷ್ಟು ಹೆಚ್ಚಿಗೆ ಆಯ್ತು, ಒಂದು ಕ್ಯೂ ಜಾಸ್ತಿ ಸೇರಿದೆ ಅಲ್ವಾ, ಅದೇ ಎಷ್ಟು 180 ಮೈನಸ್ ಎಷ್ಟು 30. ಆ 30 ಜಾಸ್ತಿ ಆಗಿದ್ದಕ್ಕೆ ತಾನೆ 180 ಬಂದಿದ್ದು. ಆಪ್ಷನ್ 30 kg ಆಪ್ಷನ್ ಸಿ. ಇಲ್ಲಿ ನೋಡಿ ಆ 3 ವ್ಯಾಲ್ಯೂ ಇರುತ್ತೆ, ಪಿ ಕ್ಯೂ ಆರ್ ಅನ್ನೋದು. ಅದ್ರದ್ದು ಆ ಸರಾಸರಿ ಎಷ್ಟಂತೆ 50. ಪಿ ಮತ್ತೆ ಕ್ಯೂದು ಸರಾಸರಿ ಎಷ್ಟು 44, ಕ್ಯೂ ಮತ್ತು ಆರ್ದು 46. ಹಾಗಾದ್ರೆ ಇವೆರಡನ್ನೇ ಆಡ್ ಮಾಡ್ತೀನಿ. 88 ಪ್ಲಸ್ 92 180. ಯಾಕೆ ಆಡ್ ಮಾಡ್ತಿದ್ದೀನಿ ಅಂದ್ರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇವೆರಡನ್ನ ನಾನು ಆಡ್ ಮಾಡಿದ್ರೆ ಏನ್ ಬರುತ್ತೆ ಪಿ ಪ್ಲಸ್ 2q ಪ್ಲಸ್ ಆರ್. ಓಕೆನಾ? ಅಂದ್ರೆ ಇಲ್ಲಿ ನನ್ನ ಹತ್ರ ಏನಿದೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇದೆ, ಇದರಿಂದ ಮೈನಸ್ ಮಾಡ್ಬೋದು ತಾನೆ. ಅದರಿಂದ ಮೈನಸ್ ಮಾಡಿದ್ರೆ ಮೈನಸ್ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅನ್ನ ಮೈನಸ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ ಕ್ಯೂ ಸಿಗುತ್ತಲ್ವಾ. ಅಂದ್ರೆ ಇದನ್ನ ಟೋಟಲ್ ಮಾಡ್ತೀನಿ, ಇವೆರಡನ್ನ ಟೋಟಲ್ ಮಾಡ್ತೀನಿ. ಎಷ್ಟು ಬರುತ್ತೆ 180 ಬರುತ್ತೆ. ಪಿ ಪ್ಲಸ್ ಕ್ಯೂ ಇದನ್ನೊಂದನ್ನೇ ಮೈನಸ್ ಮಾಡ್ತೀನಿ, ಎಷ್ಟಾಗುತ್ತೆ 150. ಅದ್ರ ಮೈನಸ್ ಮಾಡಿ ಎಷ್ಟು ಬರುತ್ತೆ 30. ಓಕೆನಾ? ರೈಟ್ ಡೌನ್. Okay, the average weight of A and B and C is 90 kg. If the average weight of A and B is 78 kg and B and C is 84 kg, then the weight of B is ನೋಡಿ ಏನ್ ಹೇಳ್ತಾ ಇದ್ದಾರೆ, A B ಮತ್ತು C ಯ ಸರಾಸರಿ ಎಷ್ಟಂತೆ 90 kg. ಮತ್ತೆ ಎದು ಮತ್ತೆ ಬಿ ಯ ಸರಾಸರಿ ಎಷ್ಟಂತೆ 78 kg. ಅದೇ ತರ ಬಿ ಮತ್ತು ಸಿ ಯ ಸರಾಸರಿ ಎಷ್ಟು 84 kg. ಹಾಗಾದ್ರೆ ಇದರ ಟೋಟಲ್ ಅಮೌಂಟ್ ಎಷ್ಟಿರುತ್ತೆ ಇಂಟು ಎಷ್ಟು ವ್ಯಾಲ್ಯೂಸ್ ಇದೆ ಇಂಟು 3 3 270 kg. ಅದೇ ತರ ಇಲ್ಲಿ ಎರಡು ಮಾತ್ರ ಇದೆ ಎ ಮತ್ತೆ ಬಿ, ಅದರದ್ದು ಎಷ್ಟು 78. 78 2s 156 kg. ನೆಕ್ಸ್ಟ್ ಇಲ್ಲೂ ಸಹ ಬಿ ಮತ್ತು ಸಿ ಇದೆ, ಅವೆರಡರದ್ದು ಎಷ್ಟು 84 ಅಂದ್ರೆ 168 kg. ಹಾಗಾದ್ರೆ ಇವೆರಡರಿಂದ ಎಷ್ಟು ಮೊತ್ತ ಬರುತ್ತೆ ನೋಡ್ಬೋದಾ, ಎಷ್ಟು 324 kg. ಹಾಗಾದ್ರೆ ಇಲ್ಲಿ 324 ಇದೆ, ಇಲ್ಲಿ 270 ಇದೆ. ಎಕ್ಸ್ಟ್ರಾ ಬರ್ತಾ ಇರೋದು ಯಾವ್ದ್ರಿಂದ, ಇಲ್ಲಿ ಬಿ 2 ಸತಿ ಇರೋದ್ರಿಂದ. ಹಾಗಾದ್ರೆ ಇವೆರಡರ ಡಿಫರೆನ್ಸ್ ಎಷ್ಟು 324 ಮೈನಸ್ 270 ಎಷ್ಟು 54 kg ಏನಾಗಿರುತ್ತೆ ಬಿ ಯ ತೂಕವಾಗಿರುತ್ತೆ. ಓಕೆ, ರೈಟ್ ಡೌನ್. The average weight of A, B, C and D is 100 kg. If the average weight of A, B and C is 86 kg and then the average weight of C and D is 102 kg, then the weight of C is, okay, ನೋಡಿ average weight of A and B, C and D is ಎಷ್ಟು 100 kg ಅಂತೆ. If the average weight of A, B and C is 86, ಹಾಗಾದ್ರೆ C ದು D ಎಷ್ಟು 102 kg. ಬರಿಬೋದಾ? A, B, C, D ಎಷ್ಟಂತ 100 kg. ಅದೇ ತರ A, B, C, A, B, C ಎಷ್ಟಂತೆ 88 kg. ಅದೇ ತರ ನಾವು ನೋಡಿದಾಗ ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದ್ರೆ C ದು ಮತ್ತೆ D ದು ವ್ಯಾಲ್ಯೂ ಕೊಡಿದ್ರೆ ಎಷ್ಟು 102 kg. ಓಕೆನಾ? ಹಾಗಾದ್ರೆ ಅದರ ಒರಿಜಿನಲ್ ಮೊತ್ತವನ್ನು ತೊಳೆ ಇಂಟು 4 ಎಷ್ಟು ವ್ಯಾಲ್ಯೂಸ್ ಇದೆ 4 ವ್ಯಾಲ್ಯೂಸ್ ಇಂಟು 4 ಅಂದ್ರೆ 400 kg. ಇಲ್ಲಿ 3 ವ್ಯಾಲ್ಯೂ ಇದೆ, 3 ವ್ಯಾಲ್ಯೂ ಇರೋದ್ರಿಂದ 88 ಇಂಟು 3 ಎಷ್ಟು 64. ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ 2 ವ್ಯಾಲ್ಯೂ ಇದೆ, ಇಂಟು 2 ಮಾಡಿ 204. ಈಗ ನಮಗೆ ಯಾವುದರ ವ್ಯಾಲ್ಯೂ ಬೇಕಿದೆ, ಯಾವ್ದ್ರದ್ದು ವ್ಯಾಲ್ಯೂ ಬೇಕಿದೆ ಸಿ ಯ ವ್ಯಾಲ್ಯೂ ಬೇಕಿದೆ. ಸಿ ವ್ಯಾಲ್ಯೂ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ ಇವೆರಡು ಟೋಟಲ್ ಮಾಡಿ ಮೈನಸ್ ಮಾಡಿದ್ರೆ ಸಿಗುತ್ತಾ 8 ಎಷ್ಟಿದೆ 486
ಇಲ್ಲಿ 400 ಇದೆ. ಹಾಗಾದ್ರೆ 68 ಮೈನಸ್ 400 ಹೆಚ್ಚಿಗೆ ಎಷ್ಟಿದೆ 68. ಹೆಚ್ಚಿಗೆ ಇರುವ 68 ಏನು ಏನ್ರೋ ಸಿ 68. ಅದೇ ತರ ಅಕಸ್ಮಾತ್ ಅವ್ರು ಏನಾದ್ರು ಡಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಏನ್ ಮಾಡ್ತಿದ್ರ? ಓಕೆನಾ, ಇದ್ರಲ್ಲಿ ಇದನ್ನ ಮೈನಸ್ ಮಾಡ್ತಿದ್ರ, ಅವಾಗ ನಿಮ್ಗೆ ಏನ್ ಸಿಕ್ತಿತ್ತು? ಡಿ ವ್ಯಾಲ್ಯೂ ಸಿಕ್ತಿತ್ತು. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಎಲ್ ಎಂ ಅಂಡ್ ಎನ್ ಮತ್ತು ಓನ ಸರಾಸರಿಯ ತೂಕ 120 ಕೆಜಿ. ಎಲ್ ಎಂ ಎನ್ ಯ ಸರಾಸರಿ ತೂಕ 102 ಕೆಜಿ ಮತ್ತು ಎನ್ ಮತ್ತು ಓನ ಸರಾಸರಿಯ ತೂಕ 114 ಕೆಜಿ. ಹಾಗಾದರೆ ಎನ್ ನ ತೂಕ ಎಷ್ಟು? ಈಗ ನೋಡಿ ಏನೇನ್ ಕೊಟ್ಟಿದ್ದಾರೆ ಬರೀರಿ. ಎಲ್ ಎಂ ಎನ್ ಮತ್ತು ಓ ಎಷ್ಟಿದೆ ಅಂತ 120 ಕೆಜಿ ಇರೋದಂತೆ. ಅದೇ ತರ ನೆಕ್ಸ್ಟ್ ಎಲ್ ಎಂ ಎನ್ ಅದರ ತೂಕ ಎಷ್ಟಂತೆ? 102 ಕೆಜಿ ಇದೆಯಂತೆ. ನೆಕ್ಸ್ಟ್ ಎನ್ ಮತ್ತೆ ಓ ಇದೆ, ಅದರ ತೂಕ ಎಷ್ಟು? 114 ಕೆಜಿ. ಓಕೆನಾ, ಚೆಕ್ ಮಾಡ್ಬೋದಾ ಯಾವ್ದಿದೆ ಎಷ್ಟಿದೆ ಅಂತ? ಎಷ್ಟು ವ್ಯಾಲ್ಯೂಸ್ ಇದೆ? 4 ವಸ್ತು ಇದೆ ಇಂಟು 4. 12 4s 480 ಇಂಟು ಎಷ್ಟು ಜನ ಇದ್ರೆ ಇಲ್ಲಿ 3 ಇದೆ, ಎಷ್ಟಾಗುತ್ತೆ? 306. ಇಲ್ಲಿ ಎಷ್ಟಿದೆ? ಇಬ್ಬರು ಇದ್ದಾರೆ, 2 8 ಇದೆ, ಎಷ್ಟಿದೆ? 228. ಹಾಗಾದ್ರೆ ನಮಗೆ ಯಾರನ್ನ ವ್ಯಾಲ್ಯೂ ಬೇಕಿದೆ? ಎನ್. ನೋಡಿ ಇದು ಎಷ್ಟಿದೆ? ಎನ್ 2 ಸತಿ ರಿಪೀಟ್ ಆಗಿದೆ, ಅದರಿಂದ ಇದನ್ನು ಅಂತಿದ್ದೀನಿ. ಎರಡನೇ ಆಡ್ ಮಾಡಿ 534 ಬರ್ತಿದೆ. ಇದು ಹೆಚ್ಚಿಗೆ ಎಷ್ಟಿದೆ ನೋಡಿ? 534 ಮೈನಸ್ 480. ಹೆಚ್ಚಿಗೆ ಎಷ್ಟಿದೆ? 54 ಹೆಚ್ಚಿಗೆ ಇದೆ. ಆ 54 ಹೆಚ್ಚಿಗೆ ಇರೋದೇ ಯಾರನ್ನ ವ್ಯಾಲ್ಯೂ? ಎನ್ ನ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಓಕೆ, ಇದು ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಇದನ್ನ ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.